ಧರ್ಮಾರ್ಥಕಾಮಾಃ ಸಮಮೇವ ಸೇವ್ಯಾಃ ಯೋ ಹ್ಯೇಕಭಕ್ತಃ ಸ ನರೋ ಜಘನ್ಯಃ ದ್ವಯೋಸ್ತು ಸಕ್ತಂ ಪ್ರವದಂತಿ ಮಧ್ಯಂ ಸ ಉತ್ತಮೋ ಯೋ ನಿರತಸ್ತ್ರಿವರ್ಗೆ. ಈ ಹಿಂದಿನ ಭಾಗದಲ್ಲಿ ನಾವು ಕಾಮಪುರುಷನ ವಿಸರ್ಜನದ ಬಗ್ಗೆ ನೋಡಿದ್ದೇವೆ. ಅನೈತಿಕವಾದಂತಹ ಅನಪೇಕ್ಷಿತವಾದ ಕಾಮನನ್ನ ವಿಸರ್ಜಿಸಬೇಕಾದದ್ದೇ ಸಾಧಕನ ಕರ್ತವ್ಯ. ಆದರೆ ಒಂದು ಶ್ರೇಷ್ಠವಾದಂತಹ ಕಾಮ ಅಂತನ್ನೋದು ಜೀವನದಲ್ಲಿ ಬೇಕು. ಅದನ್ನ ಶಾಸ್ತ್ರದಲ್ಲಿ ಅನೇಕ ಕಡೆ ವರ್ಣಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಭಗವಂತ ತನ್ನನ್ನು ತಾನು ಹೇಳ್ಕೊಂಡಿದ್ದಾನೆ. ಈ ಜಗತ್ತಿನ ಅನೇಕ ವಿಷಯಗಳನ್ನು ನಾವು ಕಾಮಿಸಿದರೆ ಅವೆಲ್ಲವೂ ಕೂಡ ನಮ್ಮ ಸಾಧನೆಗೆ ಭಂಗ ತರ್ತವೆ. ಅದು ನಮ್ಗೆ ಗೊತ್ತಿದೆ. ಆದರೆ ಭಗವಂತನನ್ನ ಕಾಮ ಅಂತ ನಾವು ಉಪಾಸನೆ ಮಾಡಿದರೆ, ಕಾಮಃ ಕಾಮಕೃತ್ಕಾಂತಃ ಕಾಮಃ ಕಾಮಪ್ರದ ಪ್ರಭು ಅಂತ ವಿಷ್ಣು ಸಹಸ್ರನಾಮವು ಕೂಡ ಹೇಳಿದೆ. ಅವನು ಧರ್ಮ ಹಾನಿಕರ ಅಲ್ಲ. ಪ್ರಾಯೋ ಹಿ ಕಾಮಿತಾರ್ಥಾಃ ಧರ್ಮಂ ಹನ್ಯು ಪುನಃ ಪುನಃ ಧರ್ಮಂ ಹನ್ಯು ಹರಿಃ ಪುನಃ ನ ಧರ್ಮ ಹಾನಿಕೃತ. ಅವನು ಧರ್ಮ ಹಾನಿಕಾರಕ ಅಲ್ಲ, ಹೊರತು ಧರ್ಮ ವೃದ್ಧಿಗೆ ಕಾರಕ. ಅವನು ಧರ್ಮಾವಿರುದ್ಧ ಕಾಮೋತೋ ವಿಷ್ಣುರ್ಭೂತೇಷು ಸಂಸ್ಥಿತಃ. ಮತ್ತೆ ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ಅವನಿದ್ದು ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆಯನ್ನು ಕೊಡ್ತಾನೆ. ಅದು ನಮ್ಮ ಜೀವನಕ್ಕೆ ಸಾಧಕವೇ ಆಗಿದೆ, ಸಾಧನೆಗದು ಪೂರಕವೇ ಆಗಿದೆ ಅಂತ ಅದರ ಅಭಿಪ್ರಾಯ ಕಂಡು ಬರ್ತದೆ. ಭಾಗವತದ 6ನೇ ಸ್ಕಂದದಲ್ಲಿ ಬರುವಂತಹ ನಾರಾಯಣ ವರ್ಮ ಅಂತ ಖ್ಯಾತವಾದ ಸ್ತೋತ್ರ ಏನಿದೆ, ಅಲ್ಲಿಯೂ ಕೂಡ ಸನತ್ಕುಮಾರ ಅವತು ಕಾಮದೇವಾತ್. ಸನತ್ಕುಮಾರ ಎಂಬ ಋಷಿಯಲ್ಲಿ ಸನತ್ಕುಮಾರ ಎಂಬ ಹೆಸರಿನ ಭಗವಂತ ಇದ್ದಾನೆ. ಅವನು ನಮ್ಮನ್ನ ಅಯೋಗ್ಯ ಕಾಮನೆಯಿಂದ ದೂರ ಇಟ್ಟು ಕಾಪಾಡಲಿ ಅಂತ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ತಾತ್ಪರ್ಯ ಹೇಳುವಾಗ ಆಚಾರ್ಯರು ಸಮಾಂ ಯೋಗ್ಯೇತರಾತ್ ಕಾಮಾತ್ ಪಾತು ವಿಶ್ವೇಶ್ವರ ಪ್ರಭು. ಆ ಸನತ್ಕುಮಾರ್ ಎಂಬ ಭಗವಂತ ಯೋಗ್ಯೇತರವಾದ ಕಾಮದಿಂದ ನನ್ನನ್ನು ದೂರ ಇಟ್ಟು ಕಾಪಾಡಲಿ. ಆದರೆ ಯೋಗ್ಯವಾದ ಕಾಮ ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಒಂದು ಸಾಧನೆಗೆ ಪೂರಕವಾದಂತಹ ಪಾತ್ರವನ್ನೇ ವಹಿಸಲಿ ಅಂತ ಅವನು ಹೇಳ್ತಾನೆ. ಹಾಗಾಗಿ ಯೋಗ್ಯೇತರ ಕಾಮ ಬೇಡ, ಯೋಗ್ಯವಾದಂತಹ ಕಾಮ ಅಂತನ್ನುವುದು ಬೇಕೇ ಬೇಕು. ಅದನ್ನ ನಾವು ಕೃಷ್ಣನ ಜೀವನದಲ್ಲಿ ಕೂಡ ನೋಡ್ತೇವೆ. ಕೃಷ್ಣ ಬಹಳ ದೊಡ್ಡ ಯೋಗೇಶ್ವರ, ನಮ್ಗೆ ಗೊತ್ತಿದೆ. 16,100 ಜನ ಮತ್ತೆ 8 ಜನ ಅಷ್ಟಮಹಿಷಿಯರನ್ನ ಅವನು ಮದುವೆ ಮಾಡಿಕೊಂಡು ಅವರೆಲ್ಲರನ್ನೂ ಕೂಡ ಸುಖವಾಗಿಟ್ಟು ವೈವಾಹಿಕ ಜೀವನದ ಉತ್ತುಂಗ ಸುಖವನ್ನ ಅನುಭವಿಸಿದಂಥ ಪರಮಪುರುಷ ಅವನು. ಅವನ ಬಗ್ಗೆ ಭಾಗವತದಲ್ಲಿ ಹೀಗೆ ಅವನ ಗೃಹಸ್ಥಾಶ್ರಮದ ಮಹತ್ವವನ್ನು ವರ್ಣನೆ ಮಾಡುವಂತಹ ಪ್ರಸಂಗಗಳು ಒಂದೆರಡು ಕಡೆ ಹೀಗೆ ಕಾಣುತ್ತವೆ. ಇವೆಲ್ಲವೂ ಹೆಚ್ಚು ಕಡಿಮೆ 10ನೇ ಸರ್ಗದ 75 ಇತ್ಯಾದಿ ಅಧ್ಯಾಯಗಳಲ್ಲಿ ಕಾಣುತ್ತವೆ. ನಾರದರು ಕೃಷ್ಣ ತೋರಿಸಿದಂತಹ ಅನೇಕ ಲೀಲೆಗಳನ್ನು, ಆತ ಹೇಗೆ 16,100 ಜನ ಸ್ತ್ರೀಯರ ಜೊತೆಗೆ ವಾಸ ಮಾಡಿದ ಅಂತ ಅನ್ನೋದನ್ನ ನೋಡಿದರು ಅಂತ ಹೇಳ್ತಾರಲ್ಲ, ಅಲ್ಲಿ ಒಂದು ಪ್ರಸಂಗ ಇದೆ. ಇತ್ಯರ್ಥ ಧರ್ಮಕಾಮೇಶು ಕೃಷ್ಣೇನ ಅವಹಿತಾತ್ಮನ ಸಮ್ಯಕ್ ಸಭಾಜಿತಃ ಪ್ರೀತಃ ತಮೇವ ಅನುಸ್ಮರನ್ ಯಯೌ ಅಂತ. ಧರ್ಮ, ಅರ್ಥ, ಕಾಮ ಈ ಮೂರರಲ್ಲೂ ಕೂಡ ಮನಸ್ಸನ್ನಿಟ್ಟು ತನ್ನ ಗೃಹಸ್ಥ ಧರ್ಮವನ್ನು ಕೃಷ್ಣ ಆಚರಿಸಿ ತೋರಿಸಿದ. ಅವನು ಮಾಡಿ ತೋರಿಸಿದ ಆ ಲೀಲೆಗಳನ್ನ
ನೋಡಿ ಅವನ ಸತ್ಕಾರವನ್ನು ಸ್ವೀಕಾರ ಮಾಡಿ ನಾರದರು ಮುಂದೆ ಹೋದರು ಅಂತ ಹೇಳ್ತಾರೆ. ಅಲ್ಲಿ ಮಹಾಭಾರತದ ಒಂದು ಶ್ಲೋಕವನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಈಗ ಈ ಭಾಗದ ಮಂಗಲ ರೂಪವಾಗಿ ಅದನ್ನೇ ನಾನು ಹೇಳಿದೆ, ಮಂಗಲ ಪದ್ಯ ರೂಪವಾಗಿ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವ ಮಾತದು. ಧರ್ಮ ಅರ್ಥ ಕಾಮ ಧರ್ಮಾರ್ಥ ಕಾಮಾಹ ಸಮಮೇವ ಸೇವ್ಯಾಹ ಯೋ ಹ್ಯೇಕಭಕ್ತಃ ಸ ನರೋ ಜಗನ್ಯಃ ದ್ವಯೋಸ್ತು ಸಕ್ತಂ ಪ್ರವದಂತಿ ಮಧ್ಯಂ ಸ ಉತ್ತಮೋ ಯೋ ನಿರತಸ್ತ್ರಿವರ್ಗೆ. ಧರ್ಮ ಅರ್ಥ ಕಾಮ ಈ ಮೂರನ್ನು ಕೂಡ ಸಮಾನವಾಗಿಯೇ ಸೇವನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದರಲ್ಲಿ ಯಾವುದೋ ಒಂದಕ್ಕೆ ಮಾತ್ರ ಅಂಟಿಕೊಂಡವನು ಮೂರನೇ ತರಗತಿಯ ಕ್ಷುದ್ರನಾದ ವ್ಯಕ್ತಿ. ಅವನು ಕೇವಲ ಧರ್ಮಕ್ಕಾಗಿ, ಕೇವಲ ಅರ್ಥಕ್ಕಾಗಿ, ಕೇವಲ ಕಾಮಕ್ಕಾಗಿ ಬದುಕಿರುವವನು ಮೂರನೇ ಗ್ರೇಡಿನ ಮನುಷ್ಯ. ಎರಡರಲ್ಲಿ ಧರ್ಮ ಮತ್ತು ಅರ್ಥ ಎರಡಕ್ಕಾಗಿ ಬದುಕಿದ್ದಾರೆ, ಕಾಮ ಜೀವನವನ್ನ ನಿರ್ಲಕ್ಷಿಸಿದ್ದಾರೆ, ಅಥವಾ ಅರ್ಥ ಕಾಮಗಳಿಗಾಗಿ ಬದುಕಿದ್ದಾರೆ, ಧರ್ಮವನ್ನೇ ಅವಲಂಬಿಸಿಲ್ಲ. ಹೀಗೆಲ್ಲ ಆದರೆ ಅವನು ಕೂಡ ಮಧ್ಯಮನೇ. ಹೀಗೆ ಮೂರು ಪುರುಷಾರ್ಥಗಳಲ್ಲಿ ಯಾವ ಎರಡನ್ನು ಬಯಸುವವನು ಕೂಡ ಮಧ್ಯಮ ಅಂತಾನೆ ಕರ್ಸ್ಕೋತಾನೆ. ಸ ಉತ್ತಮೋಯೋ ನಿರತಸ್ತ್ರಿವರ್ಗೆ. ಮೂರರಲ್ಲೂ ಕೂಡ ಆಸಕ್ತನಾದವನೇ ಯಾರಿದ್ದಾನೆ ಅವನನ್ನೇ ಶ್ರೇಷ್ಠ ಸಾಧಕ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಈ ಮಾತನ್ನು ಹೇಳಿದವನು ಭೀಮಸೇನ. ಆತ ಅರ್ಜುನ, ಧರ್ಮರಾಜ, ಕೃಷ್ಣ ಮೊದಲಾದವರು ಇದ್ದಂತ ಒಂದು ಸಭಾದಲ್ಲಿ ಯಾವ ಪುರುಷಾರ್ಥಗಳಲ್ಲಿ ಯಾವ ಪುರುಷಾರ್ಥ ಶ್ರೇಷ್ಠ ಅಂತ ಚರ್ಚೆ ಬಂದಾಗ ಭೀಮ ಹೇಳಿದಂಥ ಮಾತಿದು. ಹೀಗೆ ಕೃಷ್ಣ ಬದುಕಿದ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ಕೂಡ. ಅದು ಹೇಗೆ? ಇತ್ಯಾಚರಂತಂ ಸದ್ಧರ್ಮಾನ್, ಅನೇಕ ಧರ್ಮಗಳನ್ನು ಕೃಷ್ಣ ಆಚರಿಸುತ್ತಿದ್ದಂತೆ. ಶಿಕ್ಷಯನ್ ತಂ ಲೋಕಮಿಮಂ ಆಸ್ಥಿತಃ ಪುತ್ರಮಾಖಿದಃ. ಜಗತ್ತಿಗೆ ಗೃಹಸ್ಥ ಧರ್ಮದ ಶಿಕ್ಷಣವನ್ನು ಕೊಡ್ಲಿಕ್ಕಾಗಿ ನಾನು ಈ ತರದ ಎಲ್ಲ ಲೀಲೆಗಳನ್ನು ತೋರಿಸ್ತಾ ಇದ್ದೇನೆ ಅಂತ ಕೃಷ್ಣ ಹೇಳ್ಕೊಳ್ತಾನೆ. ಅವನು ಒಂದೊಂದು ಮನೆಯಲ್ಲಿ ಹೇಗೆ ಬದುಕಿದ ಅಂತ ಒಂದೆರಡು ಮೂರು ಶ್ಲೋಕಗಳನ್ನು ಹೇಳ್ತಾರೆ. ಹಸಂತಂ ಹಾಸ್ಯ ಕಥೆಯ ಕದಾಚಿತ್ ಪ್ರಿಯಯ ಗೃಹೇ ಕ್ವಾಪಿ ಧರ್ಮಂ ಸೇವಮಾನಂ ಅರ್ಥಕಾಮೋಚ ಕುತ್ರಚಿತ್. ಒಂದು ಕಡೆ ಒಬ್ಬ ಪತ್ನಿಯ ಜೊತೆಗೆ ಸರಸ ಸಲ್ಲಾಪ ಮಾಡ್ತಾ ಇದ್ದ, ನಗ್ತಾ ಇದ್ದ. ಕೆಲವು ಕಡೆ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದ, ಇನ್ನು ಕೆಲವು ಕಡೆ ಅರ್ಥವನ್ನ ಸೇವಿಸ್ತಾ ಇದ್ದ. ಒಂದೊಂದು ಮನೆಯಲ್ಲಿ ಆತ ಒಂದೊಂದರಲ್ಲಿ ನಿರತರಾಗಿದ್ದನ್ನ ನಾರದರು ನೋಡಿದರು. ಧ್ಯಾಯಂತಂ ಏಕಮಾತ್ಮಾನಂ, ಮತ್ತೊಂದು ಕಡೆ ಮಹಾಪುರುಷನಾದ ತನ್ನನ್ನ ತಾನೇ ಧ್ಯಾನಿಸಿಕೊಂಡು ಕಾಲ ಕಳೀತಾ ಇದ್ದ. ಸಾಧಕನಾದವನು ಹೇಗೆ ಧ್ಯಾನಾದಿಗಳಲ್ಲಿ ತೊಡಗಬೇಕು ಅಂತ ಅನ್ನೋದನ್ನ ಆ ಮೂಲಕ ಅವನು ತೋರಿಸ್ತಿದ್ದ. ಮತ್ತೆ ದಿವ್ಯಂತಂ ಅಕ್ಷಭಿಸ್ತತ್ರ ಪ್ರಿಯಯಾಚ ಉದ್ಧವೇನ ಚ. ಒಂದು ಕಡೆ ಅವನು ಜೂಜಾಡ್ತಾ ಆಡ್ತಾ ಇದ್ದ ತನ್ನ ಪತ್ನಿಯ ಜೊತೆಗೆ. ಕೃಷ್ಣನಷ್ಟು ಬ್ಯುಸಿಯಾದ ಮನುಷ್ಯ ಜಗತ್ತಿನಲ್ಲಿ ಪ್ರಾಯ ನಮಗೆ ಸಿಗೋದಿಲ್ಲ. ಎಲ್ಲ ಥರದ ರಾಜ್ಯಕಾರಣದ ಭಾರವನ್ನು ಹೊತ್ತವನು, ಲೋಕೋದ್ಧಾರದ, ದುಷ್ಟ ಶಿಕ್ಷಣದ, ಶಿಷ್ಟ ರಕ್ಷಣದ ಭಾರ್ಯವನ್ನು ಹೊತ್ತವನು. ಅದರ ಜೊತೆಗೆ 16,108 ಜನ ಪತ್ನಿಯರು ಬೇರೆ. ಇವರೆಲ್ಲರ ಜೊತೆಗಿದ್ದು ಕೂಡ ಎಲ್ರಿಗೂ ಅವನು ಸಮಾನವಾದ ನ್ಯಾಯ ಕೊಟ್ಟ. ತನ್ನ ಪತ್ನಿಯ ಜೊತೆಗೆ ಕೂತ್ಕೊಂಡು ಉದ್ಧವನನ್ನು ಜೊತೆಗೆ ಕೂಡಿಸ್ಕೊಂಡು ಪಗಡೆ ಆಡ್ಲಿಕ್ಕೂ ಕೂಡ ಅವನಿಗೆ ಪುರುಸೊತ್ತಿತ್ತು. ನಮಗೆ ನಮ್ಮ ಪತ್ನಿಯ ಜೊತೆಗೆ ಅಥವಾ ನಮ್ಮ ಪತಿಯ ಜೊತೆಗೆ ಸ್ವಲ್ಪ ಹೊತ್ತು ವಿರಾಮವಾಗಿ ಕಾಲ ಕಳೆಯಲಿಕ್ಕೂ ಕೂಡ ಬಿಡುವಿಲ್ಲದಂತಾಗಿದೆ. ಹಾಗೆ ನಾವು ವಿಪರೀತ ಅರ್ಥ ಸಂಪಾದನೆಯಲ್ಲಿ ಅಥವಾ ಕೆಲವು ಬಾರಿ ವಿಪರೀತ ಧರ್ಮ ಸಂಪಾದನೆಯಲ್ಲಿ ತೊಡಗಿಬಿಟ್ಟಿದ್ದೇವೆ. ಯಾವುದೋ ಒಂದು ಅತಿರೇಕವನ್ನು ಮಾಡ್ಕೊಂಡು ಬಿಟ್ಟಿರ್ತೇವೆ ನಾವು. ಆದ್ರಿಂದ ನಾವು ಮಹಾಭಾರತದಲ್ಲಿ ಭೀಮ ಹೇಳುವಂತೆ 2ನೇ ತರಗತಿಯ ಅಥವಾ 3ನೇ ತರಗತಿಯ ವ್ಯಕ್ತಿಗಳೇ ಅನೇಕ ಬಾರಿ ಆಗಿಬಿಟ್ಟಿರ್ತೇವೆ. ಮೂರನ್ನು ಸೇವನೆ ಮಾಡಲಿಕ್ಕೆ ನಮಗೆ ಪುರುಸೊತ್ತೇ ಇಲ್ಲದಂತೆ ಆಗಿರುವ ಪರಿಸ್ಥಿತಿ ಇರ್ತದೆ. ಮದುವೆ ಮಾಡಿಕೊಂಡು ಅನೇಕ ಜನ ಮಕ್ಕಳನ್ನು ಪಡೆದು ಮೊಮ್ಮಕ್ಕಳನ್ನು ಪಡೆದ ಮೇಲೂ ಕೂಡ ಆ ಕೃಷ್ಣ ಆಗಲಿ ಆತನ ಪತ್ನಿಯರಾಗಲಿ ತಮ್ಮ ಜೀವನದಲ್ಲಿ
ಉಳಿಸಿಕೊಂಡಂತಹ ಒಂದು ರಸಿಕತೆ, ಆ ಒಂದು ನವೀನತೆಯಿಂದ ಕೂಡಿದಂತಹ ಒಂದು ಸಂಬಂಧ, ಅದು ತುಂಬಾ ಅದ್ಭುತವಾಗಿರ್ತದೆ. ಇದು ಆ 10ನೇ ಸ್ಕಂದದ 76ನೇ ಅಧ್ಯಾಯದಲ್ಲಿ ಬರ್ತದೆ. ಕೃಷ್ಣನ ಸುಂದರವಾದ ಮುಖಕಮಲ, ಅವನ ಪ್ರೇಮ ರಸದಿಂದ ಕೂಡಿದ ನೋಟ, ಸವಿಯಾದ ಮಾತು, ಇದರಿಂದ ಆ ಪತ್ನಿಯರೇ ಸಮೋಹಕ್ಕೊಳಗಾದರು. ಸಮೋಹಿತಾ ಭಗವತಃ ನಮನೋ ವಿಜೇತಂ ಸ್ವೈರ್ ವಿಭ್ರಮೈಹಿ ಸಮಶಕನ್ ವನಿತಾ ವಿಭೂಮ್ನಃ. ತಾವೇ ಭ್ರಮಕ್ಕೊಳಗಾದ್ರು, ಮೋಹಕ್ಕೊಳಗಾದ್ರು. ಆದರೆ ತಮ್ಮ ಬೆಡಗು ಬಿನ್ನಾಣದಿಂದ ಅವನನ್ನು ವಶಪಡಿಸಿಕೊಳ್ಳಿಕ್ಕೆ ಅವರಿಗಾಗಲಿಲ್ಲ. ಆದರೆ ಅವರ ಬೆಡಗು ಬಿನ್ನಾಣ ಇತ್ಯಾದಿಗಳನ್ನು ಆತ ಯಾವತ್ತೂ ಕೂಡ ಆನಂದಿಸ್ತಾ ಇದ್ದ, ಅದನ್ನ ಎಂಜಾಯ್ ಮಾಡ್ತಾ ಇದ್ದ. ಸ್ಮಾಯಾವಲೋಕ ಲವದರ್ಶಿತ ಭಾವಹಾರಿ ಭ್ರಮಂಡಲ ಪ್ರಹಿತ ಸೌರತ ಮಂತ್ರಶೌಂಡೈ ಪತ್ನ್ಯಸ್ತು ಷೋಡಶ ಮನಂಗ ಸಹಸ್ರ ಮನಂಗಬಾಣೈ ಯಸ್ಯೇಂದ್ರಿಯಂ ವಿಮತಿತು ಕರ್ಣೈರ್ನ ಶೇಕು. ನಸುನಗೆಯಿಂದ ಕೂಡಿದಂತಹ ಒಂದು ಕುಡಿನೋಟ, ಅದರಿಂದ ಸೂಚಿತ ಆಗುವಂತಹ ಒಂದು ಒಲುಮೆ, ಮನೋಹರವಾದಂತಹ ಆ ಹುಬ್ಬಿನಿಂದ ಹೊರಡುವಂತಹ ಒಂದು ಪ್ರಣಯದ ಸಂದೇಶ, ಇಂಥದನ್ನೆಲ್ಲ ಆ ಕೃಷ್ಣನ ಮೇಲೆ ಅವರು ಪ್ರಯೋಗ ಮಾಡಿದರೂ ಕೂಡ ಅವನು ಯಾರಿಗೂ ಮಣಿಯಲಿಲ್ಲ, ಅವನನ್ನು ಮಣಿಸ್ಲಿಕ್ಕೆ ಅವರು ಶಕ್ತರಾಗಲಿಲ್ಲ. ಅವರೇ ಆತನನ್ನು ನೋಡಿ ಸಮೂಹಕ್ಕೊಳಗಾಗಿದ್ರು. ಯಾಹ ಸ್ವೀಪ್ಸಿತು ಸ್ವಭವನೆ ಶ್ವಧಿರೂಢ ಮುಚ್ಚೈ ಲಕ್ಷ್ಮೈಕಧಾಮ ಸರಸಪ್ಲುತ ವೀಕ್ಷಣೇನ ಐಕ್ಷನ್ ಸತಾಮಪಿ ಪತಿಂ ಚ ಸತೀ ಕಟಾಕ್ಷೈ ಸ್ಥೂಣಾಂತರೇಣ ನವಸಂಗಮ ಲಜ್ಜೆಯೇವ. ತುಂಬಾ ಸುಂದರವಾದಂತಹ ಒಂದು ಶ್ಲೋಕ ಇದು. ಕೃಷ್ಣ ಆ ಪತ್ನಿಯರಿಗೆ ತುಂಬಾ ಇಷ್ಟ ಆಗಿದ್ದ. ಅವನು ಮಂಚದ ಮೇಲೆ ಮನೆಯಲ್ಲಿ ಕುತ್ಕೊಂಡಿದ್ರೆ, ಅಂತಃಪುರದಲ್ಲಿ ಕುತ್ಕೊಂಡಿದ್ರೆ, ಅವನು ಮುಂದೆ ಬಂದು ನಿಲ್ಲಲಿಕ್ಕೆ ಅವರು ಕೃಷ್ಣನ ಪತ್ನಿಯರು ನಾಚ್ತಾ ಇದ್ರಂತೆ. ನವವಧುವಾದವಳು ಪ್ರಿಯನ ಸಂಗಮದಲ್ಲಿ ನಾಚುವಂತೆ. ಹೇಗೆ ಕಂಬದ ಮರೆಯಲ್ಲಿ ನಿಂತು ಕಡೆಗಣ್ಣಿನಿಂದ ಕಟಾಕ್ಷದಿಂದ ಅವನನ್ನು ನೋಡಿದರು. ಅಷ್ಟು ಲಜ್ಜೆ ಬಿಟ್ಟು ಆತನನ್ನ ನೋಡ್ಲಿಕ್ಕೂ ಅವರಿಗಾಗಲಿಲ್ಲ. ವೈವಾಹಿಕ ಜೀವನದ ಆರಂಭದಲ್ಲಿ ಸತಿಪತಿಯರ ನಡುವೆ ಏನೊಂದು ಇಂಥದೊಂದು ವಿಲಕ್ಷಣವಾದ ಬಾಂಧವ್ಯ ಇರ್ತದಲ್ಲ, ಅಂತ ಒಂದು ಅಟ್ಯಾಚ್ಮೆಂಟ್ ಇರ್ತದೆ. ಒಂದು ನವೀನತೆಯಿಂದ ಕೂಡಿದಂತಹ, ಉತ್ಕಟತೆಯಿಂದ ಕೂಡಿದಂತಹ ಸಂಬಂಧ ಇರ್ತದೆ. ಕ್ರಮವಾಗಿ ಮನುಷ್ಯ ಆ ಪ್ರೇಮ ಕಾಮ ಇತ್ಯಾದಿಗಳನ್ನೆಲ್ಲ ಕಳ್ಕೋತಾನೆ. ನಾವಿದನ್ನ ನೋಡಿರ್ತೀವಿ. ಅದರ ಒತ್ತಡವನ್ನ, ಅದರ ಉತ್ಕಂಠತೆಯನ್ನ, ಅದರ ನಾವೀನ್ಯವನ್ನ ಕಳ್ಕೊಂಡು ಬಿಡ್ತಾನೆ. ತುಂಬಾ ಯಾಂತ್ರಿಕವಾಗಿ ಅವನ ಬದುಕಾಗಿಬಿಡ್ತದೆ. ಆದ್ರೆ ಇಲ್ಲಿ ವರ್ಣನೆ ಮಾಡ್ತಾರೆ, ಆ ಮದುವೆ ಆಗಿ ಎಷ್ಟೋ ವರ್ಷಗಳ ಆದಮೇಲಿನ ಗೃಹಸ್ಥ ಜೀವನದ ಚಿತ್ರಣ ಇದು. ಅಂತ ಲಜ್ಜೆ, ಬೆಡಗು, ಭಿನ್ನಾಣ ಎಲ್ಲವನ್ನೂ ಕೂಡ ಅವರು ಉಳಿಸ್ಕೊಂಡಿದ್ರು. ಇಂಥದನ್ನ ಒಂದು ಕಡೆ ಅಲ್ಲ, 2-3 ಕಡೆ ವರ್ಣಿಸ್ತಾರೆ. 79ನೇ ಅಧ್ಯಾಯದಲ್ಲೇ ರೀಮೇಚ ಷೋಡಶ ಸಹಸ್ರ ವರಾಂಗನಾನಾಂ ಸವ್ರೀಡ ಸೌಹೃದ ನಿರೀಕ್ಷಣ ಹಾಸಜುಷ್ಟ. ಯೋಗ ಶಕ್ತಿಯನ್ನು ಸ್ವೀಕಾರ ಮಾಡಿ ಮನುಷ್ಯರಂತೆ ವರ್ತಿಸ್ತಾ ಇದ್ದ 16,108 ಜನ ಸ್ತ್ರೀಯರ ಆ ಲಜ್ಜೆ, ಅವರ ಪ್ರಣಯ, ಅವರ ನೋಟ, ನಗು, ಇವುಗಳನ್ನೆಲ್ಲ ಸೇವಿಸ್ತಾ, ಅವುಗಳನ್ನೆಲ್ಲ ಎಂಜಾಯ್ ಮಾಡ್ತಾ ಅವನು ಬದುಕಿದ ಅಂತ ವರ್ಣನೆ ಮಾಡ್ತಾರೆ. ಪಾಂಡವರು ರಾಜಸೂಯ ಯಾಗವನ್ನು ಮಾಡುವ ಒಂದು ಪ್ರಸಂಗ ಇದು. ಅದಕ್ಕಿಂತ ಸ್ವಲ್ಪ ಮುಂಚೆ ನಡೆದಿರುವಂತಹ ಒಂದು ವರ್ಣನ. ಆಗ ಅರ್ಜುನನಿಗೆ ಸುಮಾರು 55 ವಯಸ್ಸಾಗಿತ್ತು. ಪಾಂಡವರು ರಾಜಸೂಯ ಯಾಗ ಮಾಡುವಾಗ ಕೃಷ್ಣ ಅವನಿಗಿಂತ ಒಂದು 6 ತಿಂಗಳು ದೊಡ್ಡವನು. ಕೃಷ್ಣ ತನ್ನ ಅರಮನೆಯಲ್ಲಿ ಬೆಳಗ್ಗೆ ಎದ್ದು ಮಾಡಬೇಕಂತ ಎಲ್ಲಾ ಕಾರ್ಯಗಳನ್ನ ಮುಗಿಸಿ ಸಭೆಗೆ ಹೋದ. ಅಲ್ಲಿ ಆತನಿಗೆ ಜರಾಸಂಧ ಅನೇಕ ಜನ ರಾಜರನ್ನು ಹಿಡಿದಿಟ್ಟಿರುವ ವರ್ತಮಾನ ಬಂತು ಅಂತ ವರ್ಣಿಸ್ತಾರೆ. ಅಸ ಉಷಸಿ ಉಪವೃತ್ತಾಯಾಂ ಕುಕ್ಕುಟಾನ್ ಕೂಜತೋಷಪನ್ ಗೃಹೀತ ಕಂಠ್ಯ ಪತಿಭಿ ಮಾಧವ್ಯೋ ವಿರಹಾತುರಾಹ.
ಉಷಃಕಾಲದಲ್ಲಿ ಕೋಳಿಗಳು ಮುಂಗೋಳಿಗಳು ಕೂಗಿದವು. ಆದರೆ ಕೃಷ್ಣ ಪತ್ನಿಯರು ಅವುಗಳಿಗೊಂದಿಷ್ಟು ಹಿಡಿಶಾಪ ಹಾಕಿದರಂತೆ. ಯಾಕೆಂದ್ರೆ ತಮ್ಮ ಪ್ರೇಮದ ಪತಿಯಾದಂತಹ ಕೃಷ್ಣ ತಮ್ಮ ಮನೆಯಲ್ಲಿದ್ದ, ಅವನನ್ನ ಇವರು ಆಲಿಂಗಿಸಿಕೊಂಡು ಮಲ್ಕೊಂಡಿದ್ರು. ಆ ರಾತ್ರಿ ಕಳೆದು ಬೆಳಗಾದಾಗ ಆ ಆಲಿಂಗನದ ಸುಖ ತಪ್ಪಿ ಹೋಗ್ತದಲ್ಲ ಅಂತ ಅವರಿಗೆ ಚಿಂತೆ ಆಯಿತು. ಹೀಗೆ ಆ ಬೆಳಗಿನ ಆಗಮನದ ಸೂಚಕವಾದಂತಹ ಕೋಳಿಗಳ ಕೂಗಿಗೆ ಅವರು ಹಿಡಿಶಾಪ ಹಾಕಿದರು ಅಂತ ಹೇಳ್ತಾರೆ. ಬೇರೆ ಪತ್ನಿಯರಿಗೆ ಮಾತ್ರ ಅಲ್ಲ, ರುಕ್ಮಿಣಿಗೂ ಹಾಗೆ ಆಯ್ತಂತೆ. ಮುಹೂರ್ತಂ ತಂತು ವೈದರ್ಭಿ ನಾಮೃಷ್ಯ ದತಿಶೋಭನಂ ಪರಿರಂಭಣ ವಿಶ್ಲೇಷಾತ್ ಪ್ರಿಯ ಬಾಹ್ವಂತರಂ ಗತ. ಮುಹೂರ್ತ, ಬ್ರಾಹ್ಮ ಮುಹೂರ್ತ ತುಂಬಾ ಮಂಗಳಕರವಾದ ಮುಹೂರ್ತ. ಆದರೆ ಪ್ರಿಯನಾದ ಕೃಷ್ಣನ ತೋಳಿನ ಆಲಿಂಗದಲ್ಲಿ ರುಕ್ಮಿಣಿ ಇದ್ಲು. ಅವಳಿಗೂ ಕೂಡ ಆ ಆಲಿಂಗನವನ್ನು ತಪ್ಪಿಸುವ ಮುಹೂರ್ತ ಬಂತಲ್ಲ ಅಂತ ಅದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಕರಜ ದ್ವಿಜ ಚಿಹ್ನಾನಿ ಕುಚಾಧರ ಗತಾನಿತಾಹ ದೃಷ್ಟ್ವಾ ಜಹರ್ಷಿರೆ ದರ್ಪಣೆ ಕಮಲೇಕ್ಷಣಾಹ ಅಂತ ಹರಿವಂಶ ಕೂಡ ಆ ಕೃಷ್ಣನದ ಮತ್ತು ಕೃಷ್ಣನ ಪತ್ನಿಯರ ದಾಂಪತ್ಯದ ವೈಭವವನ್ನ ವರ್ಣಿಸ್ತದೆ. ಕೃಷ್ಣನ ಜೊತೆಗೆ ಏಕಾಂತದಲ್ಲಿ ಆ ದಾಂಪತ್ಯ ಸುಖವನ್ನು ಸವಿಯುವಾಗ ತಮ್ಮ ಮೈಯ ಮೇಲೆ ಮೂಡಿದ ಕಾಮದ ಪ್ರೇಮದ ಆ ಗುರುತುಗಳನ್ನ ಕೃಷ್ಣ ಇಲ್ಲದೇ ಇದ್ದಾಗ ಆಮೇಲೆ ಆ ಕೃಷ್ಣನ ಪತ್ನಿಯರು ಕನ್ನಡಿಯಲ್ಲಿ ಅದೇ ಗುರುತುಗಳನ್ನು ನೋಡಿ ನೋಡಿ ನೆನೆದು ಆ ಸುಖದ ಕ್ಷಣಗಳನ್ನ ನೆನೆದು ಸಂತೋಷ ಪಡ್ತಿದ್ರು ಅಂತ ಹರಿವಂಶದ ಒಂದು ವರ್ಣನ. ಮನೆಯಲ್ಲಿ ಆತ ಬೆಳಿಗ್ಗೆ ಎದ್ದು ಪ್ರಾತಃ ಕೃತ್ಯಗಳೆಲ್ಲ ಮುಗಿಸಿ ಸ್ನಾನಾದಿಗಳನ್ನು ಮುಗಿಸಿ ರಥ ಏರಿ ಸಭಾಭವನಕ್ಕೆ ಹೊರಟ ಪ್ರಸಂಗ ಇದು. ಈಕ್ಷಿತೋಂತಃ ಪುರಸ್ತ್ರೀಣಾಂ ಸವ್ರೀಡ ಪ್ರೇಮ ವೀಕ್ಷಣೈ ಕೃತ್ಸಾದ್ ವಿಸೃಷ್ಟೋ ನಿರಘಾತ್ ಜಾತಹಾಸೋ ಹರನ್ಮನಃ. ಮಧ್ಯವಯಸ್ಸು 50-55 ವಯಸ್ಸಿನ ದಾಟಿದಂತ ಕೃಷ್ಣನ ವರ್ಣನೆ ಇದು. ಅವನು ಅರಮನೆಯಿಂದ ಹೊರಟ್ರೆ ಆ ಅಂತಃಪುರದ ಸ್ತ್ರೀಯರು ತಮ್ಮ ಲಜ್ಜಾ ಮತ್ತು ಪ್ರೇಮ ಇದನ್ನ ಸೂಸುವಂತಹ ನೋಟಗಳ ಮೂಲಕ ಅವನನ್ನು ನೋಡ್ತಾ ಕಷ್ಟದಿಂದ ಅವನು ಬೀಳ್ಕೊಡ್ತಾ ಇದ್ರು. ಅವನನ್ನು ಬೀಳ್ಕೊಡುವುದು ಅವರಿಗೇನು ಪ್ರಿಯವಾದ ಸಂಗತಿ ಆಗಿರಲಿಲ್ಲ. ಕಷ್ಟದಿಂದ ಆತನನ್ನ ಬೀಳ್ಕೊಡ್ತಾ ಇದ್ರು ಅವರು. ಹೀಗೆ ಅವನನ್ನು ಕಷ್ಟದಿಂದ ಬೀಳ್ಕೊಟ್ರು. ಇವನು ಅವರ ಮನಸ್ಸನ್ನು ತನ್ನ ಜೊತೆ ಸೆಳೆದುಕೊಂಡೇ ಅರಮನೆಯಿಂದ ಹೊರಗೆ ಹೋದ ಅಂತ ವರ್ಣನೆ ಮಾಡ್ತಾರೆ. ಇದೆಲ್ಲ ಕೃಷ್ಣ ಅವನ ಪತ್ನಿಯರು ಹೇಗೆ ಬದುಕಿದರು, ಆ ಒಂದು ನವೀನತೆ, ಮದುವೆ ಆದ ಹೊಸದರಲ್ಲಿರುವಂತಹ ನವೀನತೆ ಹೇಗೆ ಆ ಕೃಷ್ಣನ ಜೀವನದಲ್ಲಿ ಕೊನೆಯವರೆಗೂ ಇತ್ತು ಅಂತ ಅನ್ನೋದನ್ನ ಸತಿಪತಿಗಳು ಒಂದು ಬಾರಿ ಕೂತ್ಕೊಂಡು ಕೇಳಬೇಕು. ಇಬ್ರು ಜೊತೆಯಾಗಿ ಕೇಳಬೇಕು. ಇದನ್ನ ಅಷ್ಟು ಕಾರ್ಯನಿರತನಾದಂತಹ ಬಿಸಿಯಾದಂತಹ ಕೃಷ್ಣನಿಗೆ ತನ್ನ ಪತ್ನಿಯಾದಂತಹ ರುಕ್ಮಿಣಿಯ ಜೊತೆಗೆ ಒಂದಿಷ್ಟು ಪ್ರಣಯ ಕಲಹ ಆಡ್ಲಿಕ್ಕೆ ಬೇಕಾದಂತಹ ಪುರುಷತ್ವ ಕೂಡ ಇತ್ತು. ಅದು 75ನೇ ಅಧ್ಯಾಯದಲ್ಲಿ 10ನೇ ಸ್ಕಂದದಲ್ಲಿ ನಮಗೆ ಕಾಣಿಸ್ತದೆ. ಅವಳನ್ನು ಒಂದಿಷ್ಟು ಛೇಡಿಸಿದ, ಅವಳು ಹತ್ತದನ್ನ ಅವನು ನೋಡಿದ. ಕೊನೆಗೆ ಅವಳಿಗೆ ಹೇಳಿದ, ಮಾಮ ವೈದರ್ಭಿ ಅಸೂಯೇತಾಹ ಜಾನೇತ್ವಾಂ ಮತ್ಪರಾಯಣಾಂ ತ್ವಜ್ವತ ಶ್ರೋತುಕಾಮೇನ ಕ್ಷೇಲಾಚರಿತ ಮಂಗನೆ. ನೀನೇನು ತಪ್ಪು ತಿಳಿಬೇಡ, ನೀನು ನನ್ನನ್ನೇ ನಂಬಿದ್ದಿ ಅಂತ ಗೊತ್ತು, ನನಗೂ ನಿನ್ ಬಗ್ಗೆ ಪ್ರೇಮ ಇದೆ. ನಿನ್ನ ಪ್ರಣಯ ಕೋಪದ ಮಾತನ್ನು ಕೇಳಬೇಕು ಅಂತ ಈ ರೀತಿಯಾಗಿ ನಾನು ನಟನೆ ಮಾಡಿದೆ. ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ, ನೀನು ನನ್ನ ಬಿಟ್ಟು ಹೋಗುವುದಾದ್ರೂ ಹೋಗಬಹುದು ಅಂತ ನಿನ್ನ ಜೊತೆ ನಾನು ಪ್ರಣಯ ಕಲಹ ಮಾಡಿದೆ ಅಂತ ನಾನು. ಪರ್ಯಂಕಾದ ಅವರುಹ್ಯಾಶು ತಾಮುತ್ಥಾಪ್ಯ ಚತುರ್ಭುಜ ಕೇಶಾನ್ ಸಮೂಹ್ಯ ತದ್ವಕ್ತ್ರಂ ಪ್ರಾಮೃಚತ್ ಪದ್ಮಪಾಣಿನ. ಅವಳು ರುಕ್ಮಿಣಿ ದುಃಖದಿಂದ ಸಂತ್ರಸ್ತಳಾದಾಗ ಮಂಚದಿಂದ ಕೆಳಗಿಳಿದು 4 ತೋಳುಗಳಿಂದ ಅವಳನ್ನು ಎತ್ತಿ ಹಿಡಿದು ಅವಳ ಕೇಶಪಾಶವನ್ನು ಸರಿ ಮಾಡಿದ. ತನ್ನ ಕರಕಮಲದಿಂದ ಅವಳ ಮುಖವನ್ನು ನೇವರಿಸಿದಂತೆ. ತೋಳುಗಳಿಂದ ಅವಳನ್ನ ತಬ್ಬಿದ. ಮುಖಂಚ ಪ್ರೇಮ ಸಂಭ್ರಂಭ ಸ್ಫುರಿತಾಧರಮೀಕ್ಷಿತು ಕಟಾಕ್ಷೇಣ ಅರುಣಾಪಾಂಗ
ಸುಂದರ ಭ್ರುಕುಟೀಕೃತಂ. ಪ್ರಣಯಕೋಪ ನಿನ್ನ ಮುಖದಲ್ಲಿ ಉರಿದೆದ್ದು ಕಾಣ್ತಾ ಇದೆ, ನಿನ್ನ ತುಟಿಗಳು ಅದರುತ್ತಾ ಇವೆ. ಆ ಕಡೆಗಣ್ಣ ನೋಟವನ್ನು ನನ್ನ ಕಡೆ ಬೀರ್ತಾ ಇದ್ದಿ, ಆ ಹುಬ್ಬು, ಇದೆಲ್ಲವನ್ನೂ ನಾನು ನೋಡಬೇಕಾಗಿದೆ, ಹುಬ್ಬು ಗಂಟಿಕ್ಕುವುದನ್ನು ನೋಡಬೇಕಾಗಿದೆ. ಅದಕ್ಕಾಗಿ ನಿನಗೊಂದಿಷ್ಟು ಕೋಪ ಬರುವಂತೆ ಮಾಡಿದೆ. ಅಯಂ ಹಿ ಪರಮೋಲಾಭ ಗೃಹೇಶು ಗೃಹಮೇದಿನಾಂ ಎನ್ನರ್ಮೈರ್ನೀಯತೆ ಯಾಮಃ ಪ್ರಿಯ ಭೀರುಭಾಷಿಣಿ. ಗೃಹಸ್ಥನಾದವನು ಮದುವೆಯಾದ ಆರಂಭದಲ್ಲಿ ಯಾವ ಒಂದು ಪ್ರೇಮದ ಕಾಮದ ಒತ್ತಡ ತೀವ್ರತೆ ಇರ್ತದೆ, ಅದು ಕೊನೆ ತನಕ ಇಲ್ಲದೆ ಇರಬಹುದು. ಎಲ್ಲರ ಜೀವನವು ಕೃಷ್ಣನ ಜೀವನ ಏನಲ್ಲ, ನಾವೆಲ್ಲ ಕೃಷ್ಣರೇನಲ್ಲ, ನಮ್ಮ ಪತಿಯರು ನಮ್ಮ ಪತ್ನಿಯರು ರುಕ್ಮಿಣಿ ಸತ್ಯಭಾಮೆಯರೇನಲ್ಲ, ರಾಧೆಯರು ಅಲ್ಲ. ಆದರೆ ಗೃಹಸ್ಥ ಜೀವನದ ಪರಮ ಲಾಭ ಏನು? ಕೃಷ್ಣ ತಾನೇ ಹೇಳ್ತಾನೆ, ಅಯಂ ಹಿ ಪರಮೋ ಲಾಭ. ಗೃಹಮೇಧಿಗಳಿಗೆ ಮನೆಯಲ್ಲಿದ್ದಾಗ ಇದೊಂದು ದೊಡ್ಡ ಲಾಭ. ಏನು? ನರ್ಮೈಹಿ ನೀಯತೆ ಯಾಮಃ. ಯಾಮ ಅಂದ್ರೆ ಒಂದು 2-3 ತಾಸಿನ ಒಂದು ಸಮಯ. ಒಂದಿಷ್ಟು ವಿನೋದ ಮಾಡ್ತಾ, ನರ್ಮ ಅಂದ್ರೆ ವಿನೋದ ಮಾಡ್ತಾ ಪರಸ್ಪರ ಕಾಲ ಕಳೆದ್ರೆ ಗೃಹಸ್ಥ ಜೀವನದ ಅತಿ ದೊಡ್ಡ ಲಾಭ ಅದು. ನಮ್ಮ ಗೃಹಸ್ಥ ಜೀವನ, ಎಲ್ಲದ ಗೃಹಸ್ಥ ಜೀವನವು ವಿಶೇಷವಾಗಿ ಮನುಷ್ಯರದು ಅನೇಕ ಥರದ ಏಳು ಬೀಳುಗಳನ್ನ, ಏರುಪೇರುಗಳನ್ನ ಅನುಭವಿಸ್ತಾ ಮುನ್ನಡೀತಾ ಇರ್ತದೆ. ಅಂಥದ್ರಲ್ಲಿ ಇಂಥ ಒಂದಿಷ್ಟು ವಿನೋದ ಇತ್ಯಾದಿಗಳನ್ನ ಮಾಡ್ತಾ ಸುಖವಾಗಿ ಕಾಲ ಕಳೆದ್ರೆ ಅದು ಕೃಷ್ಣನ ಜೀವನದಷ್ಟು ಅಲ್ಲದೆ ಹೋದ್ರೂ ಕೂಡ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಅಪ್ಡೇಟ್ ಆಗ್ತದೆ. ಪತ್ನಿಯ ಜೊತೆಗೆ ಪತಿಯ ಜೊತೆಗೆ ಪತ್ನಿ ಕೂತ್ಕೊಂಡು ಒಂದಿಷ್ಟು ಸರಸದ ಮಾತಾಡಲಿಕ್ಕೆ ಕಾಲಾವಕಾಶ ಮಾಡ್ಕೋಬೇಕು. ಜೀವನದ ಮೊದಲ ದಿನ, ಮೊದಲ ರಾತ್ರಿ ಇರುವಷ್ಟು ಒತ್ತಡ, ಆ ಸಂಭ್ರಮ ಕೊನೆ ತನಕ ಇಲ್ಲದೆ ಇರಬಹುದು. ಆದ್ರೆ ಒಂದಿಷ್ಟು ಸರಸ, ಒಂದಿಷ್ಟು ಪ್ರಣಯ, ಒಂದಿಷ್ಟು ಮುನಿಸು, ಇವೆಲ್ಲ ಕೊನೆ ಕಾಲಕ್ಕೂ ಜೀವನದಲ್ಲಿ ಇದ್ರೆ ಆ ಜೀವನ ಅಪ್ಡೇಟ್ ಆಗ್ತಿರ್ತದೆ. ಇಲ್ಲದೆ ಹೋದ್ರೆ ಅದು ನೀರಸ ಆಗಿಬಿಡ್ತದೆ ಜೀವನ. ಸಮಯೇ ಪ್ರಿಯಾಲಾಪ ಅಂತ ಮಹಾಭಾರತದಲ್ಲಿ ವನಪರ್ವದಲ್ಲೂ ಕೂಡ ವರ್ಣನೆ ಮಾಡ್ತಾರೆ. ವನಪರ್ವ, ಉದ್ಯೋಗ ಪರ್ವ ಮೊದಲಾದ ಕಡೆ ಸಮಯೇ, ಅದಕ್ಕೊಂದಿಷ್ಟು ಸಮಯ ಮಾಡ್ಕೊಳ್ಬೇಕು. ಪ್ರಿಯಾಲಾಪ, ತಮಗೆ ಪ್ರಿಯರಾದವ್ರ ಜೊತೆಗೆ ಒಂದಿಷ್ಟು ಆಲಾಪ ಮಾಡಬೇಕು. ಅದನ್ನ ಯಾವತ್ತೂ ಕೂಡ ಮರಿಬಾರದು. ಹೀಗೆ ಗಂಡ ಹೆಂಡಂದರು ಒಂದಿಷ್ಟು ಸಮಯ ಕೊಟ್ಕೋಬೇಕು ಅಂತ ನಾನು ಮಹಾಭಾರತದ ಯಕ್ಷ ಪ್ರಶ್ನದಲ್ಲಿ ಬರುವುದನ್ನು ಹೇಳಿದೆ. ಮಹಾಭಾರತದಲ್ಲಿ ವನಪರ್ವದಲ್ಲಿ ಬರುವುದನ್ನು ಹೇಳಿದೆ. ಷಡಿಮಾನಿ ವಿನಶ್ಯಂತಿ ಮುಹೂರ್ತ ಅನವೇಕ್ಷಣಾತ್ ಅಂತ 6 ಸಂಗತಿಗಳು ನಾವು ಅವನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅವು ಹಾಳಾಗಿ ಹೋಗ್ತವೆ ಅಂತ. ಅದರಲ್ಲಿ ಪತ್ನಿಯೂ ಕೂಡ ಒಂದು. ಪತ್ನಿ ಅಂದ್ರೆ ವೈವಾಹಿಕ ಜೀವನ. ಪತ್ನಿಯನ್ನ ಪತಿ ನಿರ್ಲಕ್ಷಿಸಿದ್ರೆ, ಪತಿಯನ್ನ ಪತ್ನಿ ನಿರ್ಲಕ್ಷಿಸಿದ್ರೆ ಆ ವೈವಾಹಿಕ ಜೀವನ ಕಳೆಗುಂದುತ್ತದೆ. ಅವರ ವ್ಯಕ್ತಿತ್ವವೂ ಕೂಡ ಘಾಸಿ ಒಳಗಾಗ್ತದೆ. ಹಾಗಾಗ್ಲಿಕ್ಕೆ ಬಿಡಬಾರದು. ಅದು ಯಾವತ್ತೂ ಕೂಡ ಮಂದವಾದ ಅಗ್ನಿಯಂತೆ, ಕಾಡ್ಗಿಚ್ಚಿನಂತೆ ಉರಿಬೇಕಾಗಿಲ್ಲ ನಮ್ಮ ಪ್ರೇಮ ಕಾಮ. ಮಂದವಾದ ಚಳಿಗಾಲದಲ್ಲಿ ಹಿತಮಿತವಾದ ಕಾವನ್ನು ಕೊಡುವಂತಹ ಮಂದವಾದ ಅಗ್ನಿ ಇದ್ರೆ ಅದು ಹೇಗೆ ಸುಖಕರ ಆಗ್ತದೋ ಹಾಗೆ ನಮ್ಮ ಪ್ರೇಮ ಕಾಮ ಅಂತನ್ನುವುದು ಮಂದವಾಗಿ ಉರಿತಾ ಇರಬೇಕು. ಆ ಉರಿಲಿಕ್ಕೆ ಬೇಕಾದಂತಹ ಉರುವಲನ್ನ, ಸ್ವಲ್ಪ ಗಾಳಿಯನ್ನ ನಮ್ಮ ಪ್ರೇಮ ಕಾಮ ಅನ್ನುವಂತಹ ಅಗ್ನಿಗೆ ನಾವು ಒದಗಿಸ್ತಾ ಇರಬೇಕು. ಇದೊಂದು ದೊಡ್ಡ ಲಾಭ ಅಂತ ಹೇಳ್ತಾನೆ ಕೃಷ್ಣ. ಗೃಹಸ್ಥ ಜೀವನವೇ ಕಾಮವೇ ಎಲ್ಲವೂ ಅಲ್ಲದೆ ಇರಬಹುದು. ಆದ್ರೆ ನಾವೀಗ ಇರುವ ಹಂತದಲ್ಲಿ ಅದಕ್ಕೊಂದು ಮಹತ್ವ ಇದೆ. ಅದನ್ನೊಂದಷ್ಟು ನಾವು ಸವಿಬೇಕು ಅಂತ ಕೃಷ್ಣ ಅಭಿಪ್ರಾಯ ಪಡ್ತಾನೆ. ಮಹಾಭಾರತದ ವನಪರ್ವದ ಯಕ್ಷ ಪ್ರಶ್ನದ ಪ್ರಸಂಗದಲ್ಲಿಯೂ ಕೂಡ ಯಕ್ಷ ಹೀಗೆ ಕೇಳ್ತಾನೆ, ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಪರಸ್ಪರ ವಿರೋಧಿನಃ ಯೇಷಾಂ ನಿತ್ಯ ವಿರುದ್ಧಾನ ಕಥಂ ಏಕತ್ರ ಸಂಗಮ ಅಂತ. ಧರ್ಮ, ಅರ್ಥ ಮತ್ತೆ ಕಾಮ ಇವೆಲ್ಲವೂ ಕೂಡ ಪರಸ್ಪರ ವಿರೋಧಿಗಳು, ನಮಗೆಲ್ಲ ಗೊತ್ತಿದೆ. ಇವು ಮೂರು ಕೂಡ ಒಂದು ಕಡೆ ಸಂಗಮಿಸುವುದು ಹೇಗೆ? ಯುಧಿಷ್ಠಿರ ಹೇಳ್ತಾನೆ. ಯುಧಿಷ್ಠಿರ ನಮಗೆ ತುಂಬಾ ನ್ಯಾಯನಿಷ್ಠುರನಾದಂತಹ, ಜೀವನದಲ್ಲಿ ಯಾವ ರಸಿಕತೆಯೂ ಇಲ್ಲದೆ ಇರುವಂತಹ ಒಂದು ವಿಚಿತ್ರವಾದ ಪ್ರಾಣಿಯಾಗಿ ಅನೇಕ ಕಡೆ ನಮಗೆ ಕಾಣ್ತಾನೆ. ಅನೇಕ ಜನ ಸಾಹಿತಿಗಳು ಹಾಗೆ ಅವನನ್ನು ಚಿತ್ರಿಸುತ್ತಾರೆ ಕೂಡ.
ಆದರೆ ಅವನು ಹೇಳುವ ಮಾತಿದೆ, ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗೌ ತದಾ ಧರ್ಮಾರ್ಥ ಕಾಮಾನಾಂ ತ್ರಯಾಣಾಮಪಿ ಸಂಗಮಃ. ನಮ್ಮ ಧಾರ್ಮಿಕ ಜೀವನ ಮತ್ತು ನಮ್ಮ ದಾಂಪತ್ಯ ಜೀವನ ಇವೆರಡೂ ಕೂಡ ಪರಸ್ಪರದ ಹಿಡಿತದಲ್ಲಿದ್ದರೆ, ಹೆಂಡತಿಯ ಹಿಡಿತದಲ್ಲಿ ಧರ್ಮ ಇರಬೇಕು, ಧರ್ಮದ ಹಿಡಿತದಲ್ಲಿ ಹೆಂಡತಿ ಇರಬೇಕು. ಅದರರ್ಥ ವೈವಾಹಿಕ ಜೀವನದ ಹಿಡಿತದಲ್ಲಿ ಧಾರ್ಮಿಕ ಜೀವನ ಇಡಬೇಕು, ಧಾರ್ಮಿಕ ಜೀವನದ ಹಿಡಿತದಲ್ಲಿ ವೈವಾಹಿಕ ಜೀವನ ಇರಬೇಕು. ಹಾಗಿದ್ದಾಗ ಅದರ ಜೊತೆಗೆ ಧರ್ಮ ಮತ್ತು ಕಾಮಗಳ ಜೊತೆಗೆ ಅರ್ಥವೂ ಬಂದು ಸೇರ್ಕೋತದೆ. ಇದೊಂದು ಮೂರು ಸಂಗತಿಗಳ ತ್ರಿವೇಣಿ ಸಂಗಮ ಆಗ್ತದೆ. ಅದು ಅಂಥ ತ್ರಿವೇಣಿ ಸಂಗಮದಲ್ಲಿ, ಧರ್ಮ ಅರ್ಥ ಕಾಮಗಳ ತ್ರಿವೇಣಿ ಸಂಗಮದಲ್ಲಿ ನಿತ್ಯ ಮುಳುಗಿ ಏಳುವುದು ಆ ದಂಪತಿಗಳಿಗೆ ತುಂಬಾ ಶ್ರೇಯಸ್ಕರವಾದದ್ದು. ಹೀಗೆ ಆ ವೈವಾಹಿಕ ಜೀವನವನ್ನು ಆನಂದಿಸುವುದನ್ನ, ಮತ್ತೆ ಯುಧಿಷ್ಠಿರನೇ ಅದೇ ಯಕ್ಷಪ್ರಶ್ನದ ಪ್ರಸಂಗದಲ್ಲೇ ಪತ್ನಿ ಅಂದ್ರೆ ದೇವರು ಕೊಟ್ಟ ಗೆಳತಿ, ಭಾರ್ಯಾ ದೈವಕೃತ ಸಖ, ಭಾರ್ಯಾ ಮಿತ್ರಂ ಗೃಹೇಶುಚ, ಮನೆಯಲ್ಲಿದ್ದವನಿಗೆ ಮಡದಿಯೇ ಗೆಳತಿ ಅಂತ ಹೇಳುವುದನ್ನೆಲ್ಲ ನಾವು ಯುಧಿಷ್ಠಿರನ ಮೂಲಕ ಕೇಳ್ತೇವೆ. ಆ ಯಕ್ಷ ಪ್ರಶ್ನದಲ್ಲಿ ಕೊನೆಗೆ ಒಂದು ಮಾತು ಕೇಳಿ ಬರ್ತದೆ, ಇದಂ ಸಮುತ್ಥಾನ ಸಮಾಗತಂ ಮಹತ ಪಿತುಶ್ಚ ಪುತ್ರಸ್ಯ ಚ ಕೀರ್ತಿವರ್ಧನಂ ಪಠನ್ ನರಃ ಸ್ಯಾತ್ ವಿಜಿತೇಂದ್ರಿಯಃ ವಶೀ ಸ ಪುತ್ರ ಪೌತ್ರಃ ಶತವರ್ಷ ಭಾಗ್ ಭವೇತ್. ಈ ಯಕ್ಷ ಪ್ರಶ್ನದ ಕಥೆಯನ್ನು ಕೇಳಿದವನು, ಆ ಪಾಂಡವರೆಲ್ಲರೂ ಕೂಡ ಮತ್ತೆ 4 ಸತ್ತೋಗಿಬಿಟ್ಟಿರ್ತಾರೆ, ಅವರು 4 ಜನ ನಿಶ್ಚೇಷ್ಟರಾಗಿ ಬಿಟ್ಟಿರ್ತಾರೆ. ಅವರೆಲ್ಲರೂ ಮತ್ತೆ ಯುಧಿಷ್ಠಿರನ ಜೊತೆಗೆ ಬಂದು ಸೇರ್ತಾರಲ್ಲ. ಇದನ್ನ ಕೇಳಿದವನು ಜಿತೇಂದ್ರಿಯನಾಗ್ತಾನೆ, ಮತ್ತೆ ಮಕ್ಕಳು ಮೊಮ್ಮಕ್ಕಳೊಂದಿಗೆ 100 ವರ್ಷ ಬದುಕ್ತಾನೆ. ನಚಾಪ್ಯಧರ್ಮೇ ನ ಸುಹೃದ್ ವಿಭೇದನೆ, ಅವನ ಮನಸ್ಸು ಯಾವತ್ತೂ ಅಧರ್ಮದ ಕಡೆಗೆ ಹೋಗೋದಿಲ್ಲ. ಗೆಳೆಯರನ್ನ, ಸುಖವಾಗಿದ್ದವರನ್ನ, ಅವರ ಗೆಳೆತನದವನ್ನು ಒಡೆದು ಹಾಕಿ ಆನಂದಿಸ್ಲಿಕ್ಕೆ ಹೋಗೋದಿಲ್ಲ ಅವನು. ಪರಸ್ವಹಾರೆ ಪರದಾರ ಮರ್ಶನೆ, ಎಂದೂ ಪರಸ್ವ ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸುವುದ ಕಡೆ ಅವನ ಮನಸ್ಸು ಹೋಗೋದಿಲ್ಲ, ಪರಸ್ತ್ರೀ ಕಡೆ ಅವನ ಮನಸ್ಸು ಹೋಗೋದಿಲ್ಲ. ಕದರ್ಯ ಭಾವೇ, ಯಾವತ್ತೂ ದುಷ್ಟ ಕಾರ್ಯಗಳಲ್ಲಿ ಅವನ ಮನಸ್ಸು ಹೋಗೋದಿಲ್ಲ, ಆಸಕ್ತವಾಗೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಪರಸ್ತ್ರೀ ಆಸಕ್ತಿ, ಪರಪುರುಷ ಆಸಕ್ತಿ ಇಂಥ ದುಶ್ಚಟಗಳಿದ್ದರೆ ಅಂತಹ ದುರಭ್ಯಾಸಗಳನ್ನ ಈ ಯಕ್ಷಪ್ರಶ್ನದಂಥ ದಿವ್ಯವಾದ ಕಥೆಯನ್ನು ಕೇಳಿ ನಾವು ಕಳ್ಕೊಳ್ಬೇಕು. ಬರುವಂತ ಪಾಪವನ್ನು ಕಳ್ಕೊಳ್ಬೇಕು. ಅದರ ಪ್ರಭಾವ ನಮಗಾಗ್ತದೆ. ಆ ಯಕ್ಷ ಪ್ರಶ್ನದಲ್ಲೇ ಕೆಲವು ತಾತ್ವಿಕ ಸಂಗತಿಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ವಸ್ತುತಃ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4ಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಅದರಲ್ಲಿ ಉಲ್ಲೇಖಗಳಿವೆ. ಅಂತ ತುಂಬಾ ಸುಂದರವಾದಂತಹ ಒಂದು ಉಲ್ಲೇಖ ಅದು. ಅದನ್ನು ಯಾವತ್ತೂ ಕೂಡ ಸಾಧಕರಾದವರು ಮರೆಯಬಾರದು. ದಾಂಪತ್ಯ ಜೀವನವೇ ಪರಮೋಚ್ಚ ಏನಲ್ಲ, ಪ್ರೇಮ ಕಾಮಗಳೇ ಪರಮೋಚ್ಚನೂ ಅಲ್ಲ. ಆದರೆ ಜೀವನದಲ್ಲಿ ಅದಕ್ಕೊಂದು ಮಹತ್ವ ಇದೆ. ಶಾಸ್ತ್ರ ಅದನ್ನು ಅದ್ಭುತವಾಗಿ ವರ್ಣನೆ ಮಾಡಿದೆ. ಮಹಾಭಾರತ ಹೇಳಿದೆ ಶಾಂತಿ ಪರ್ವ, ಸ್ತ್ರೀಣಾಂ ಪುರುಷ ಸಂಯೋಗೆ ಪ್ರೀತಿರಭ್ಯಧಿಕಾ ಮತ ಅಂತ. ಸ್ತ್ರೀ ಪುರುಷರ ದಾಂಪತ್ಯ ಪ್ರಕ್ರಿಯೆಯಲ್ಲಿ ಇಬ್ಬರಿಗೂ ಸುಖ ಆಗ್ತದೆ, ಹೌದು. ಆದರೆ ಸ್ತ್ರೀಯರಿಗೆ ಪುರುಷರಿಗಿಂತ ಹೆಚ್ಚು ಸುಖ ಆಗ್ತದಂತೆ. ಅದನ್ನ ಆಧುನಿಕರಾದಂತಹ ಯಾರೇ ಕಾಮಶಾಸ್ತ್ರಜ್ಞರು, ದಾಂಪತ್ಯ ಶಾಸ್ತ್ರಜ್ಞರು ಅದನ್ನು ವರ್ಣನೆ ಮಾಡಿದ್ದನ್ನು ನಾನು ಕೇಳಿಲ್ಲ. ಹೀಗೆ ಮಹಾಭಾರತ ಹೇಳ್ತದೆ. ಆದರೆ ಆ ಸುಖದ ಒಂದು ಮಂಪರು, ಅದರ ಹ್ಯಾಂಗ್ ಓವರ್ ಸ್ತ್ರೀಗೆ ದೀರ್ಘಕಾಲ ಇರ್ತದೆ, ಪುರುಷನಿಗೆ ಆ ಸುಖದ ಮಂಪರು ಅಷ್ಟು ದೀರ್ಘಕಾಲ ಇರೋದಿಲ್ಲ. ಸುಖದ ಚರಮ ಸೀಮೆಯನ್ನು ಬೇಗ ತಲುಪ್ತಾನೆ, ಬೇಗ ಕೆಳಗಿಳಿದು ಬರ್ತಾನೆ. ಸ್ತ್ರೀ ಏರುವುದು ನಿಧಾನ, ಇಳಿಯುವುದು ನಿಧಾನ ಅನ್ನೋದನ್ನ ಪ್ರಾಚೀನರು ಹೇಳಿರುವಂತೆ ಆಧುನಿಕರು ಕೂಡ ಅದನ್ನು ವರ್ಣಿಸ್ತಾರೆ. ಇಂಥ ಒಂದು ಅದ್ಭುತ ಸಂಗತಿಯನ್ನ ಮಹಾಭಾರತ ನಮಗೆ ಶಾಂತಿ ಪರ್ವದಲ್ಲಿ ವರ್ಣಿಸಿದೆ. ಹೀಗೆ ಸ್ತ್ರೀ ಪುರುಷರು ಪರಸ್ಪರ ಕೊಟ್ಟು ಕೊಳ್ಳುವಂತಹ ಪ್ರೇಮ ಕಾಮಗಳನ್ನ ಯಾವತ್ತು ನಿರ್ಲಕ್ಷಿಸಬಾರದು. ನಾವಿರುವ ಹಂತದಲ್ಲಿ ಇದನ್ನೆಲ್ಲ ಅನುಭವಿಸಿಯೇ ನಾವು ಮುಂದೆ ಹೋಗಬೇಕು. ನಮಗೆ ಕೈಗೆಟುಕದ ದ್ರಾಕ್ಷಿ ಹುಳಿ ಅನ್ನುವಂತೆ ಇದ್ಯಾವುದೋ ಪ್ರೇಮ ಕಾಮ ಇದಕ್ಕೆಲ್ಲ ಅರ್ಥ ಇಲ್ಲ, ಜೀವನಕ್ಕೆ ಅರ್ಥ ಇಲ್ಲ ಅಂತ ಒಣ ವೈರಾಗ್ಯದ ಮಾತುಗಳನ್ನು ಆಡುವುದಕ್ಕೆ
ಆಡುವುದರಿಂದ ಯಾವುದೇ ಲಾಭ ಇಲ್ಲ. ಯಾವ ಕಾಲದಲ್ಲಿ ಏನನ್ನ ಮನುಷ್ಯ ಅನುಭವಿಸಬೇಕೋ ಅದನ್ನು ಅನುಭವಿಸಿ ಮುಂದುವರಿಬೇಕು. ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಮಾನಸಿಕ ದೈಹಿಕ ಆರೋಗ್ಯವನ್ನ ಸತಿ ಪತಿಯರು ಇಬ್ಬರು ಕೂಡ ಕಾಪಾಡಿಕೊಳ್ಬೇಕು. ಹೀಗೆ ಸತಿಪತಿಗಳಲ್ಲಿ ಯಾರು ಒಬ್ಬರು ಕೂಡ ಇನ್ನೊಬ್ಬರಿಗೆ ತಾವು ತೋರಿಸಬೇಕಾದಂತಹ ತಮ್ಮ ಸಂಗಾತಿಗೆ ತೋರಿಸಬೇಕಾದಂತಹ ಪ್ರೇಮ ಕಾಮಗಳನ್ನ ಅವಗಣನೆ ಮಾಡಿದರೆ ಅದರಿಂದ ಕೆಲವು ಬಾರಿ ಇಬ್ಬರಿಗೂ ಹಾನಿ ಇದೆ, ಕೆಲವು ಬಾರಿ ಒಬ್ಬರಿಗೆ ಹಾನಿ ಇದೆ. ಆ ಒಬ್ಬರಿಗೆ ಹಾನಿ ಆದರೆ ಇನ್ನೊಬ್ಬರಿಗೂ ಹಾನಿ ಆಗ್ತದೆ. ಅದರಿಂದ ಮಾನಸಿಕ ದೈಹಿಕ ಆರೋಗ್ಯಗಳಿಗೆ ಅವರ ಒಟ್ಟಾರೆ ಸಾಧನೆಗೂ ಕೂಡ ಧಕ್ಕೆ ಬರುವಂತಹ ಸಾಧ್ಯತೆ ಇದೆ. ಅದನ್ನ ತುಂಬಾ ಪ್ರಯತ್ನಪೂರ್ವಕವಾಗಿ ಮನುಷ್ಯ ಅಪ್ಡೇಟ್ ಮಾಡ್ಕೋಬೇಕು, ಊರ್ಜಿತ ಮಾಡ್ಕೋಬೇಕು ಯಾವತ್ತೂ ಕೂಡ. ದುರ್ದೈವ ಏನಂದ್ರೆ ನಮ್ಗೆಲ್ರಿಗೂ ಕೂಡ ನಾವು ಗಂಡಸಾಗಿದ್ದೀವಿ, ಕೆಲವರು ಹೆಂಗಸರಾಗಿದ್ದಾರೆ, ಮದುವೆ ಆಗ್ತವೆ, ಮಕ್ಕಳು ಆಗ್ತವೆ. ವಾಸ್ತವಿಕವಾಗಿ ಕಾಮಶಾಸ್ತ್ರ ಪ್ರೇಮಶಾಸ್ತ್ರ ಅಂತನ್ನುವುದು ನಮಗೆ ಅಭ್ಯಾಸದಲ್ಲಿ ಬರುವುದೇ ಇಲ್ಲ. ನಾವಾಗಿಯೂ ಅದನ್ನ ಸ್ವಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಬೇಕು ಅಂತ ಯಾವತ್ತೂ ಪ್ರಯತ್ನವನ್ನು ಕೂಡ ಪಡೋದಿಲ್ಲ. ಆದರೆ ಭಾಗವತಾದಿ ಶಾಸ್ತ್ರಗಳು ಅದನ್ನು ನಮಗೆ ಕಲಿಸಿವೆ. ನಾವು ಆ ಕಡೆ ಒಂದಿಷ್ಟು ಗಮನ ಕೊಡಬೇಕಷ್ಟೆ. ನೀವು ಕೂಡ ಇಬ್ರು ಅದ್ರ ಬಗ್ಗೆ ಒಂದಿಷ್ಟು ಗಮನ ಕೊಡಿ. ಅದನ್ನ ಮುಂದಿನ ಪೀಳಿಗೆಗೆ ನಾವು ಪಾಸ್ ಆನ್ ಮಾಡೋಣ.